ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿರಬೇಕು ಅಂತ ಹೇಳಿ ಅವರ ಬೆಂಬಲಿಗ ನಾಯಕರು ಹೇಳ್ತಾ ಇದ್ರೆ, ಅವರ ವಿರೋಧಿ ಬಣ ಒಂದಿಷ್ಟು ತಟಸ್ಥ ಬಣ ಹೇಳ್ತಾ ಇರೋದು ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋದು ಬೇಡ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ ಅಂದ್ರೆ ವಿಜಯೇಂದ್ರ ಅವರ ಪ್ಲಸ್ ಪಾಯಿಂಟ್ಸ್ ಏನೇನು ಅನ್ನೋದನ್ನು ಕೂಡ ನಾವೀಗ ಗಮನಿಸ್ತಾ ಹೋಗೋಣ. ಬಹಳ ಪ್ರಮುಖವಾಗಿ ಈಗ ಹೆಂಗಾಗಿದೆ ಅಂದ್ರೆ, ರಾಜ್ಯದಲ್ಲಿ ಚುನಾವಣಾ ಪರ್ವ ಶುರುವಾಗಿಬಿಟ್ಟಿದೆ. ಒಂದಾದ ನಂತರ ಒಂದು ಅಂದರೆ ಎಲೆಕ್ಷನ್ಗಳು ಬಂದೇ ಬರ್ತವೆ. ಸೊ ಮೊದಲಿಗೆ GBA ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರುತ್ತೆ. ಮೊದಲಿಗೆ GBA ಅಂದರೆ ಬೆಂಗಳೂರಿನಲ್ಲಿ ಏನಾದರೂ ಚುನಾವಣೆ ಆದರೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆದರೆ ವಿಜಯೇಂದ್ರ ಅವರ ನಾಯಕತ್ವ ಭಾಳ ಮುಖ್ಯ ಆಗುತ್ತೆ. ಅದಕ್ಕೆ ಏನೇನು ಕಾರಣ ಅಂತ ಹೇಳಿ ನಾವು ಮುಂದೆ ನೋಡ್ತಾ ಹೋಗೋಣ. ಇನ್ನು ಎರಡನೇದಾಗಿ 2028ರ ವಿಧಾನಸಭಾ ಚುನಾವಣೆ. ಈ ನೆಕ್ಸ್ಟು 2028ಕ್ಕೆ ವಿಧಾನಸಭಾ ಚುನಾವಣೆ ಬರುತ್ತೆ. ಆ ಸಂದರ್ಭದಲ್ಲಿ ಶತಾಯ ಗತಾಯ ರಾಜ್ಯದಲ್ಲಿ ಬಿಜೆಪಿಯನ್ನ ಅಧಿಕಾರದ ಗದ್ದುಗೆಗೆ ಏರಿಸಲೇಬೇಕು. ಅದು ಎಲ್ಲ ನಾಯಕರಿಗೂ ಕೂಡ ಆಗುತ್ತಾ ಅಂತ ಅಂದರೆ ಅದು ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲೂ ಕೂಡ ಬಹಳಷ್ಟು ನಾಯಕರ ಹುಡುಕಾಟದಲ್ಲಿ ಬಿಜೆಪಿ ಇತ್ತು. ಬಟ್ ಯಡಿಯೂರಪ್ಪ ಅವರ ಪುತ್ರ ವಿಜಯೇಂದ್ರ ಅವರು ಬಹಳ ಸ್ಟ್ರಾಂಗ್ ಇದ್ದಾರೆ, ಅಗ್ರೆಸಿವ್ ನಾಯಕ. ಹಾಗಾಗಿ ಅವರೇ ಇರಲಿ ಅನ್ನೋದು ಎಲ್ಲೋ ಒಂದು ಕಡೆ ಒಂದು ಪ್ಲಸ್ ಆಗುವಂಥ ಸಾಧ್ಯತೆ ಇದೆ. ಅದಾದ ನಂತರ ವಿಜಯೇಂದ್ರ ಅಂತ ಅಗ್ರೆಸಿವ್ ಲೀಡರ್ಶಿಪ್ ಅನಿವಾರ್ಯ. ನೋಡಿ, ವಿಜಯೇಂದ್ರ ಯುವ ನಾಯಕರು ಹೌದು, ಜೊತೆಗೆ ಯಡಿಯೂರಪ್ಪನವರ ಪುತ್ರ ಅನ್ನೋ ಒಂದು ಪ್ಲಸ್ ಪಾಯಿಂಟ್ ಕೂಡ ಅವರ ಜೊತೆಗಿರುತ್ತೆ. ಅದಾದ ನಂತರ ಇಡೀ ರಾಜ್ಯಾದ್ಯಂತ ಓಡಾಡಿ ಪಕ್ಷವನ್ನು ಸಂಘಟಿಸುವಂಥ ಕೆಲಸವನ್ನು ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ನಂತರ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅಗ್ರೆಸಿವ್ ಲೀಡರ್ಶಿಪ್ ಇದೆ. ಮತ್ತು ಕೇಸರಿ ಬ್ರಿಗೇಡ್ ಅಥವಾ ರಾಜ್ಯದ ಬಿಜೆಪಿಯ ಯುವ ಘಟಕ ಅಥವಾ ಯುವ ಕಾರ್ಯಕರ್ತರು ಎಲ್ಲರೂ ಕೂಡ ವಿಜಯೇಂದ್ರ ಅವರ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ. ಸೊ ಇದು ಕೂಡ ಅವರಿಗೆ ಪ್ಲಸ್ ಆಗುವಂಥ ಸಾಧ್ಯತೆ ಇದೆ. ಅದಾದ ನಂತರ ರಾಜ್ಯದ ಪ್ರಬಲ ಸಮುದಾಯ ವೀರಶೈವ ಲಿಂಗಾಯತ ಸಮುದಾಯ ಯಾರ ಬೆನ್ನಿಗಿದೆ? ವಿಜಯೇಂದ್ರ ಅವರ ಬೆನ್ನಿಗಿದೆ. ಸೊ ಹಾಗಾಗಿ ಸಮುದಾಯದ ಬೆಂಬಲ ಬೇರೆ ನಾಯಕರಿಗೆ ಇಲ್ಲ. ಸೊ ವೀರಶೈವ ಲಿಂಗಾಯತ ಸಮುದಾಯ ಒಂದು ಪ್ರಭಾವಿ ಅಥವಾ ಪ್ರಬಲ ಸಮುದಾಯ ರಾಜ್ಯದಲ್ಲಿ. ಸೊ ಆ ಸಮುದಾಯದ ಬೆಂಬಲ ಯಾರಿಗಿದೆ? ಯಡಿಯೂರಪ್ಪನವರಿಗಿದೆ. ವಿಜಯೇಂದ್ರ ಯಾರು? ಯಡಿಯೂರಪ್ಪನವರ ಪುತ್ರ. ಸೊ ಯಡಿಯೂರಪ್ಪನವರಿಂದ ಅದು ವಿಜಯೇಂದ್ರಗೆ ಈಗ ಹೋಗಿರೋದು. ಸೊ ಹಂಗಾಗಿ ಯಡಿಯೂರಪ್ಪ ಜೊತೆಗೆ ಇರೋ ಸಮುದಾಯ ವಿಜಯೇಂದ್ರ ಅವರ ಜೊತೆಗೂ ಕೂಡ ಇದೆ ಅನ್ನೋದು ಬಹಳ ಸ್ಪಷ್ಟ. ಇದರ ಜೊತೆಗೆ ಪಕ್ಷದ ಸಂಘಟನೆಗೆ ಆರ್ಥಿಕವಾಗಿ ಶಕ್ತಿ ತುಂಬುವ ನಾಯಕರಿಲ್ಲ. ಈಗ ಕಾಂಗ್ರೆಸ್ ಅಂತ ಬಂದಾಗ ಅಧ್ಯಕ್ಷರಾದ ನಂತರ, ಕಾಂಗ್ರೆಸ್ನ ರಾಜ್ಯದ ಅಧ್ಯಕ್ಷರಾದ ನಂತರ ಯಾವ ರೀತಿಯಾಗಿ DK ಶಿವಕುಮಾರ್ ಅವರು ಕೆಲಸವನ್ನ ಮಾಡಿದ್ರು, ರಾಜ್ಯಾದ್ಯಂತ ಓಡಾಡಿ ಪಕ್ಷವನ್ನ ಸಂಘಟನೆ ಮಾಡಿ, ಅದಾದ ನಂತರ ಹಣ ಕೂಡ ಅಷ್ಟೇ ಖರ್ಚು ಮಾಡಿದ್ರು. ಸೊ ಅದೇ ರೀತಿಯಾಗಿ ಬಿಜೆಪಿಯಲ್ಲಿ ಹಣ ಖರ್ಚು, ಆರ್ಥಿಕವಾಗಿ ಶಕ್ತಿ ತುಂಬುವಂತ ನಾಯಕರಿಲ್ಲ. ವಿಜಯೇಂದ್ರ ಅವರಿದ್ದಾರೆ, ವಿಜಯೇಂದ್ರ ಅವರಿಗೆ ಆ ಶಕ್ತಿ ಇದೆ. ಹಲವು ಪ್ರತಿಭಟನೆ ಹಾಗೂ ಕಾರ್ಯಕ್ರಮಗಳಲ್ಲಿ ಸಕ್ಸಸ್ ಕಂಡಿದ್ದಾರೆ ಇದೇ ವಿಜಯೇಂದ್ರ ಅವರು. ನಿಮಗೆಲ್ಲ ನೆನಪಿದ್ರೆ CM ಸಿದ್ದರಾಮಯ್ಯನವರ ವಿರುದ್ಧ ಒಂದು ದೊಡ್ಡ ಹಗರಣದ ಆರೋಪ ಕೇಳಿ ಬಂದಿತ್ತು. ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನು ನಡೆಸಿದ್ರು ವಿಜಯೇಂದ್ರ ಅವರ ನೇತೃತ್ವದಲ್ಲಿ. ಬಿಜೆಪಿ ಮತ್ತು JDS ಮೈತ್ರಿ ಮಾಡಿಕೊಂಡಿದ್ವು. ಇಬ್ಬರ ಸಾರಥ್ಯದಲ್ಲಿ ಇಡೀ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನ ಮಾಡಿದ್ರು. ಅಲ್ಲೂ ಕೂಡ ಒಂದು ಲೆಕ್ಕದಲ್ಲಿ ಸಕ್ಸಸ್ ಕಂಡ್ರು. ತಮ್ಮ ನಾಯಕತ್ವ ಎಷ್ಟು ಗಟ್ಟಿಯಾಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ತೋರಿಸಿಕೊಟ್ರು. ಹಾಗಾಗಿ ಹಲವು ಪ್ರತಿಭಟನೆಗಳಲ್ಲಿ ಹಾಗೂ ಕಾರ್ಯಕ್ರಮಗಳಲ್ಲಿ ಸಕ್ಸಸ್ ಕಂಡಿದ್ದಾರೆ. ಬಿಜೆಪಿಗೆ ಯುವ ನಾಯಕತ್ವ ಅನಿವಾರ್ಯವಾಗಿ ಬೇಕಾಗಿದೆ. ಬಿಜೆಪಿಗೆ ಯುವ ನಾಯಕತ್ವ ಅಂತ ಬಂದಾಗ ಸಹಜವಾಗಿ ಅಲ್ಲಿ ಎದ್ದು ಕಾಣಿಸೋದೇ BY ವಿಜಯೇಂದ್ರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನ್ಯೂಸ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ ಪಾವಗಡ, ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದು. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೇನೋ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿತ್ತು. ಸಾಕಷ್ಟು ವಿರೋಧವೂ ಕೂಡ ವ್ಯಕ್ತವಾಗಿತ್ತು. ವಿಜಯೇಂದ್ರ ಅವರು ಬೇಡ, ಬೇರೆಯವರನ್ನ ಕೂರಿಸಿ ಅನ್ನೋ ನಿಟ್ಟಿನಲ್ಲಿ. ಬಟ್ ಈಗ ಅವ್ರಿಗೆ ಏನೆಲ್ಲ ಪ್ಲಸ್ ಆಗುತ್ತೆ ಅಂತ ನಾವು ನೋಡಿದಾಗ ಬಹಳಷ್ಟು ಪ್ಲಸ್ ಪಾಯಿಂಟ್ಸ್ಗಳು ಅವ್ರ ಜೊತೆಗಿದ್ದಾವೆ. ಏನಾಗಬಹುದು? ರಾಮ್, ವಿಜೇಂದ್ರ ಅವರನ್ನು ಒಪ್ಪುವಂತಹ ಸಂಖ್ಯೆ ಎಷ್ಟಿದೆಯೋ BJPಯಲ್ಲಿ ವಿಜೇಂದ್ರ ಅವರನ್ನು ವಿರೋಧ ಮಾಡ್ತಾ ಇರುವಂತಹ ಕೆಲವರ ಸಂಖ್ಯೆಯು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿದೆ. ಹೀಗಾಗಿ BJPಯ ಹೈಕಮಾಂಡ್ ಏಕಾಏಕಿ ವಿಜೇಂದ್ರ ಅವರ ಹೆಸರನ್ನು ಅನೌನ್ಸ್ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಯಾವ ರೀತಿಯಾದಂಥ ಒಂದು ಅಭಿಪ್ರಾಯಗಳು ವ್ಯಕ್ತ ಆಗಬಹುದು, ಈ ಎಲ್ಲ ಲೆಕ್ಕಾಚಾರಗಳನ್ನ ಹಾಕಿ
ಇನ್ನಷ್ಟು ದಿನಗಳ ಕಾಲ ತಡ ಮಾಡುವಂಥ ಒಂದು ಕೆಲಸವನ್ನು ಬಿ ಜೆ ಪಿಯ ಹೈಕಮಾಂಡ್ ಮಾಡಿತ್ತು. ಆದರೆ ಕಳೆದ ವಾರ ಬಿ ಜೆ ಪಿಯ ಹೈಕಮಾಂಡ್ ಭೇಟಿಗೆ ವಿಜೇಂದ್ರ ಅವರು ತೆರಳಿದರು. ಆ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವಂತಹ ನಿತಿನ್ ಅವರನ್ನು ಕೂಡ ಭೇಟಿ ಮಾಡಿ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ನಿತಿನ್ ಅವರನ್ನು ಚರ್ಚೆ ಮಾಡಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಬಿ ಜೆ ಪಿಯ ರಾಜ್ಯದ ಪರಿಸ್ಥಿತಿ, ಮುಂದೆ ಬರ್ತಾ ಇರುವಂತಹ ಸಾಲು ಚುನಾವಣೆಗಳು, ಎಲ್ಲ ವಿಚಾರಗಳು ಚರ್ಚೆ ಆದ ಬಳಿಕ ಆದಷ್ಟು ಬೇಗ ಏನು ಗೊಂದಲ ಸೃಷ್ಟಿಯಾಗಿದೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ, ಇದಕ್ಕೆ ಒಂದು ಅಂತಿಮವಾದಂಥ ಒಂದು ತೀರ್ಮಾನವನ್ನು ಆದಷ್ಟು ಬೇಗ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿದ್ದಾರೆ. ಆದರೆ ರಾಜ್ಯ ಬಿ ಜೆ ಪಿಗೆ ಈಗಿರುವಂತಹ ರಾಜ್ಯ ಬಿ ಜೆ ಪಿಗೆ ನಾವು ವಾಸ್ತವ ಪರಿಸ್ಥಿತಿಯನ್ನು ನೋಡಿದಾಗ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋದು ಸೂಕ್ತ ಅನ್ನುವಂಥ ಒಂದು ಅಭಿಪ್ರಾಯಗಳು ಹೆಚ್ಚು ಕಾರ್ಯಕರ್ತರಲ್ಲಿ ಇದೆ. ಕಳೆದ 2 ವರ್ಷಗಳಿಂದ ರಾಜ್ಯಾಧ್ಯಕ್ಷರಾಗಿ ಸರ್ಕಾರದ ವಿರುದ್ಧ ಕೇಳಿಬಂದಂತಹ ಹಲವು ವಿಚಾರಗಳನ್ನು ಪ್ರತಿಭಟನೆ ಅಸ್ತ್ರಗಳನ್ನಾಗಿ ತೆಗೆದುಕೊಂಡು ಅದರಲ್ಲಿ ಸಕ್ಸಸ್ ರೇಟನ್ನು ನೋಡಿದಾಗ ವಿಜೇಂದ್ರ ಅವರೇ ಸೂಕ್ತ ಅನ್ನುವಂಥದ್ದು. ಜೊತೆಗೆ ಯುವ ನಾಯಕತ್ವ ಆಗಿರ್ಬೋದು, ಅದೇ ರೀತಿ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗುವಂಥ ಒಂದು ಕೆಲಸ ಸಹಜ. ವಿಜೇಂದ್ರ ಅವರ ಮೇಲೆ ಇರುವಂತಹ ನೇರ ಆರೋಪ ಏನಂತ ಹೇಳಿದ್ರೆ ಹಿರಿಯರನ್ನು ಸರಿಯಾಗಿ ಪರಿಗಣಿಸೋದಿಲ್ಲ ಅಂತ. ಆದರೆ ವಿಜೇಂದ್ರ ಅವರ ವಯಸ್ಸಿಗೂ ಮತ್ತು ಈಗ ಏನು ಹೇಳ್ತಾರೆ ಒಂದು 6-7 ಜನ ಹಿರಿಯರು ಅಂತ ಹೇಳ್ಬಿಟ್ಟು ಅವರ ವಯಸ್ಸಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ವಿಜೇಂದ್ರ ಅವರೇ ಹಲವು ವಿಚಾರಗಳಲ್ಲಿ ಸಡಿಲಿಕೆ ಮಾಡಿ ಮಾತಾಡಿದ್ರು ಕೂಡ ಅವರನ್ನು ಮಾತಾಡುವಂತಹ ಹಾಗೂ ಅವರನ್ನು ಒಪ್ಪುವಂಥ ಒಂದು ಪರಿಸ್ಥಿತಿಯಲ್ಲಿ ಕೆಲ ಹಿರಿಯ ನಾಯಕರು ಇಲ್ಲ. ಅದು ರೆಬಲ್ಸ್ ನಾಯಕರು ಇವತ್ತು ಕೂಡ ಅದೇ ವಿಚಾರವನ್ನು ಪುನರುಚ್ಚಾರ ಮಾಡ್ತಲೇ ಇದ್ದಾರೆ. ಎಲ್ಲ ವಿಚಾರಗಳನ್ನು ಬಿ ಜೆ ಪಿಯ ಹೈಕಮಾಂಡ್ ಗಮನಕ್ಕೆ ತಂದರೆ, ಮೊದಲನೇದಾಗಿ ಬಿ ಜೆ ಪಿಯ ಹೈಕಮಾಂಡ್ ಮನಸ್ಸಲ್ಲಿರುವಂಥದ್ದು ರಾಜ್ಯ ಬಿ ಜೆ ಪಿಗೆ ಬೇಕಾಗಿರೋದೇನು ಅಂತ ಹೇಳಿದ್ರೆ, ಇನ್ನು 2 ವರ್ಷ ಏನಿದೆ ಇದು ಸಾಲು ಚುನಾವಣೆಗಳನ್ನು ನೋಡುವಂತಹ ವರ್ಷಗಳು. ಒಂದು GBA ಚುನಾವಣೆ, ಅದಾದ ಬಳಿಕ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು, ಅದಾದ ಬಳಿಕ 2028ರ ವಿಧಾನಸಭಾ ಚುನಾವಣೆ. ಈ ನಡುವೆ 2 ಕ್ಷೇತ್ರಗಳಿಗೆ ಉಪಚುನಾವಣೆಯೂ ಕೂಡ ನಡೀತಾ ಇದೆ. ಮೊನ್ನೆ ಮೇಟಿ ಶಾಮನೂರು ಶಿವಶಂಕರಪ್ಪ ಅವರು ವಿಧಿವಶರಾಗಿದ್ದರಿಂದ ಆ 2 ಕ್ಷೇತ್ರಗಳಲ್ಲೂ ಕೂಡ ಖಾಲಿಯಾಗಿದೆ. ಅದು 6 ತಿಂಗಳ ಒಳಗಾಗಿ ಚುನಾವಣೆ ಮಾಡಬೇಕಾಗಿರುವಂಥ ಒಂದು ಅನಿವಾರ್ಯತೆ ಇದೆ. ಹೀಗಾಗಿ ವಿಜೇಂದ್ರ ಅವ್ರಿಗೆ ಕೊಟ್ಟರೆ ಎಷ್ಟು ಮಟ್ಟಿಗೆ ನಮಗೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಅದು ಉಪಚುನಾವಣೆ ಆಗಿರ್ಬೋದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು, GBA ಚುನಾವಣೆಗೆ ಆಗಿರ್ಬೋದು, ಎಲ್ಲ ವಿಚಾರಗಳು. ಒಂದು ಕಡೆ ಯುವ ನಾಯಕತ್ವ, ಮತ್ತೊಂದು ಕಡೆ ಆರ್ಥಿಕವಾಗಿ ಪಕ್ಷವನ್ನು ಸಂಘಟನೆ ಮಾಡುವಂಥ ಒಂದು ವಿಚಾರದಲ್ಲಿ ಆರ್ಥಿಕವಾಗಿ ಅವರು ಹಾಕಿ ಕೆಲಸವನ್ನು ಮಾಡುವಂಥದ್ದಾಗಿರ್ಬೋದು. ಕೆಲ ನಾಯಕರುಗಳು ಆರ್ಥಿಕ ವಿಚಾರಗಳು ಬಂದಾಗ ಪಕ್ಷದ ಜವಾಬ್ದಾರಿ ಬೇಡ ಅಂತ ಹಿಂದೆ ಸರಿಯೋದನ್ನು ಕೂಡ ನೋಡಿದ್ವಿ. ಅದು ಕಾಂಗ್ರೆಸ್ಸಲ್ಲೂ ಇದೆ, ಬಿ ಜೆ ಪಿಯಲ್ಲೂ ಇದೆ. ಕಾಂಗ್ರೆಸ್ಸಲ್ಲಿ ಯಾಕೆ DK ಶಿವಕುಮಾರ್ ಪದೇ ಮುನ್ನೆಲೆಗೆ ಬರ್ತಾರೆ ಅಂತ ಹೇಳಿದ್ರೆ, ಸಂಘಟನೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಅದೇನು ಅಧಿಕಾರ ಅಲ್ಲ, ಜವಾಬ್ದಾರಿ ತೆಗೆದುಕೊಂಡಾಗ ಪ್ರತಿಯೊಂದು ಪ್ರತಿಭಟನೆ ಮಾಡಬೇಕಂತ ಹೇಳಿದ್ರು ಕೂಡ ಅದರ ಹಿಂದೆ ಹಲವು ಆರ್ಥಿಕ ಶಕ್ತಿಗಳು ಕೆಲಸ ಮಾಡಬೇಕಾಗುತ್ತೆ. ಹೀಗಾಗಿ ಕಾಂಗ್ರೆಸ್ಸಲ್ಲಿ DK ಶಿವಕುಮಾರ್, ಬಿ ಜೆ ಪಿಯಲ್ಲಿ ವಿಜೇಂದ್ರ ಅವರ ಹೆಸರುಗಳು ಹೆಚ್ಚು ಚರ್ಚೆ ಆಗೋದು. ಒಂದು ಕಡೆ ಯಡಿಯೂರಪ್ಪ ಅವರ ಜೊತೆ ಇದ್ದಂತಹ ಸಮುದಾಯ ಇವತ್ತಿಗೂ ಕೂಡ ವಿಜೇಂದ್ರ ಅವರನ್ನೇ ಒಪ್ತಾ ಇದೆ. ಈ ಎಲ್ಲ ವಿಚಾರಗಳನ್ನು ಪರಿಗಣಿಸಿ ವಿಜೇಂದ್ರ ಅವರ ಹೆಸರನ್ನು ಬಹುತೇಕ ಮುಂದಿನ ವಾರ ಅಂದರೆ ಡಿಸೆಂಬರ್ ಕೊನೆಯ ವಾರದಲ್ಲಿ ಅನೌನ್ಸ್ ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿ ದೆಹಲಿಯ ಮೂಲಗಳಿಂದ ಸಿಗ್ತಾ ಇರುವಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.